ಎಲ್ಲರಿಗೂ ನಮಸ್ಕಾರ. ಇಂದಿನ ಸಂಚಿಕೆಯಲ್ಲಿ ನಾವು ಮಾತಾಡೋದು ವಿಚಾರ ಏನಂದರೆ ಸಾಲದಿಂದ ಶ್ರೀಮಂತ ಆಗೋದು ಹೇಗೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇದ್ದೀರಿ ಅಂದರೆ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಗಳ ಮೂಲಕ ತಿಳಿಸಿ, ಹಾಗೂ ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋಗಳನ್ನೆಲ್ಲ ಶೇರ್ ಮಾಡಿ ಅವ್ರಿಗೂ ಸಹ ಈ ವಿಡಿಯೋಸ್ನೆಲ್ಲ ನೋಡೋಕ್ಕೆ ಹೇಳಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ತಿಳಿಸಿ ಅಂತ ಹೇಳ್ತಾ ಇಂದಿನ ಸಂಚಿಕೆನ ಪ್ರಾರಂಭಿಸ್ತಾ ಇದ್ದೇನೆ. ಸಾಧಾರಣವಾಗಿ ನಾವು ಸಾಲವನ್ನು ಯಾಕೆ ತೊಗೊತೀವಿ ಅಂದರೆ ಉತ್ಪಾದಕತೆ ಹೆಚ್ಚಿಸಲಿಕ್ಕೆ ನಾವು ಸಾಲವನ್ನು ತೊಗೊತೀವಿ. ಆದರೆ ಬಹಳಷ್ಟು ಜನ ಸಾಲವನ್ನು ಬೇರೆ ಬೇರೆ ಆಯಾಮದಲ್ಲಿ ಬಳಸೋದನ್ನು ನಾವು ಗಮನಿಸಿರ್ತೀವಿ. ಸಾಲವನ್ನು ಪಡ್ಕೊಂಡು ಮನೋರಂಜನಾ ವಸ್ತುಗಳನ್ನು ಖರೀದಿ ಮಾಡುವಂತಹ ಜನಸಮೂಹ ಸಹ ನಮ್ಮಲ್ಲಿ ಇದ್ದಾರೆ. ಮತ್ತು ಸಾಲವನ್ನು ತಗೊಂಡು ಐಷಾರಾಮಿ ಬದುಕನ್ನು ನಡೆಸುವಂತಹ ಜನಸಮೂಹವೂ ಸಹ ನಮ್ಮಲ್ಲಿದೆ. ಮತ್ತು ಸಾಲವನ್ನು ತೀರಿಸಲಾರದೆ ಸಹ ತಮ್ಮ ಆರ್ಥಿಕ ಸಂಕಷ್ಟದಲ್ಲಿ ಸಿಲುಕಿಕೊಂಡಂತಹ ಕುಟುಂಬಗಳು ಸಹ ಇದೆ. ಈ ಸಂಚಿಕೆಯಲ್ಲಿ ನಾನು ಸಾಲದ ಬಗ್ಗೆ ಮತ್ತು ಸಾಲವನ್ನು ಹೇಗೆ ಪ್ರೊಡಕ್ಟಿವ್ ಆಗಿ ಬಳಸ್ಬೋದು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋದಕ್ಕೆ ಮುಂದಾಗೋಣ. ಮತ್ತು ನಾನು ಹೇಳುವಂಥ ವಿಚಾರ ಏನು ಅಂದರೆ, ನಾನು ಯಾವುದೇ ರೀತಿ ಸೆಬಿ ರಿಜಿಸ್ಟರ್ಡ್ ಫೈನಾನ್ಷಿಯಲ್ ಅಡ್ವೈಸರ್ ಅಲ್ಲ, ಯಾವುದೇ ರೀತಿಯಾದಂಥ ಇನ್ವೆಸ್ಟ್ಮೆಂಟ್ ಟಿಪ್ಸನ್ನು ಸಹ ನಾನು ಇಲ್ಲಿ ನೀಡ್ತಿಲ್ಲ. ಕೇವಲ ಎಜುಕೇಷನ್ ಪರ್ಪಸಿಗೋಸ್ಕರ ಮಾಡುತ್ತಿರುವಂಥ ಒಂದು ವಿಡಿಯೋ ಇದಾಗಿದೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಂದುವರಿಸ್ತಾ ಇದ್ದೇನೆ. ಈಗ ನಿಮ್ಮ ಬಳಿ ಸಾಲ ಮಾಡಬೇಕು ಅಂತ ನೀವು ಮುಂದಾಗ್ತೀರಾ ಅಂದರೆ ಅದಕ್ಕೂ ಮುಂಚೆ ನಿಮ್ಮ ಬಳಿ ಒಂದು ರೀತಿಯಾದಂತಹ ಅಸೆಟ್ಸ್ಗಳ ಅವಶ್ಯಕತೆ ಇರುತ್ತೆ. ಅಥವಾ ಅಸೆಟ್ ಅನ್ನೋದು, ಆಸ್ತಿ ಅನ್ನೋದು ನಿಮ್ಮ ಸೇವಿಂಗ್ಸ್ ಬ್ಯಾಂಕಿನಲ್ಲಿರುವಂತಹ ಒಂದು ಅಕೌಂಟಲ್ಲಿರುವಂಥ ಹಣ ಆಗಿರ್ಬೋದು, ನಿಮ್ಮ ಬಳಿ ಇರುವಂಥ ಇನ್ಶೂರೆನ್ಸ್ನ ಒಂದು ಹಣ ಆಗಿರ್ಬೋದು, ಅಥವಾ ನೀವು ಈ ಹಿಂದೆ RD FD ಮಾಡಿದ್ದೀರಾ ಅಂದರೆ ಆ ಒಂದು FD RD ಮೌಲ್ಯ ಆಗಿರ್ಬೋದು, ಆ ಒಂದು ಹಣ ಆಗಿರ್ಬೋದು. ಇದನ್ನು ನೀವು ಮೂಲಧನವಾಗಿ ಇಟ್ಕೊಂಡು ಬ್ಯಾಂಕಿನ ಮೂಲಕ ಹೆಚ್ಚಿನ ಪ್ರಮಾಣದಲ್ಲಿ ಸಾಲವನ್ನು ಪಡ್ಕೊಳ್ಳುವಂಥ ಒಂದು ಪ್ರಕ್ರಿಯೆ ನಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಇತ್ತೀಚಿನ ಕಾಲಘಟ್ಟದಲ್ಲಿ ನಿಮಗೆ ಬೇರೆ ಬೇರೆ ರೀತಿಯಾಗಿ ಸಾಲಗಳನ್ನು ಪಡ್ಕೊಬೋದಾಗಿದೆ. ಅದು ಬರೀ ಮನೆ ಕಟ್ಟೋದಕ್ಕೆ ಮಾತ್ರ ಅಲ್ಲದೆ, ವೆಹಿಕಲ್ ಸಾಲ ಅಲ್ಲದೆ ನೀವು ಪರ್ಸನಲ್ ಆಗಿ ಸಹ ಲೋನ್ ತೊಗೊಬೋದು, ಬಿಸ್ನೆಸ್ ಲೋನನ್ನು ತೊಗೊಬೋದು, ಮತ್ತು ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ನೀವು ಸಹ ಲೋನನ್ನು ತೊಗೊಬೋದು. ಈ ರೀತಿ ಬಹಳ ಬಗೆಯಾದಂತಹ ಲೋನ್ಸ್ಗಳನ್ನು ನಾವು ನೋಡ್ತೀವಿ, ಸಾಲಗಳನ್ನು ನೋಡ್ತೀವಿ. ಆ ಎಲ್ಲ ಸಾಲಕ್ಕೂ ಪ್ರತ್ಯೇಕವಾದಂಥ ಬಡ್ಡಿ ದರಗಳನ್ನು ಸಹ ನಾವು ನೋಡಿರ್ತೀವಿ. ಈ ಬಡ್ಡಿ ದರದಲ್ಲೂ ಸಹ ವ್ಯತ್ಯಯಗಳಾಗುತ್ತೆ, ಅದನ್ನು ನಾವು ಗಮನಿಸಿರ್ತೀವಿ. ಕೆಲವೊಂದು ಸಾಲ ಕೆಲವೊಂದು ವಿಷಯಕ್ಕೆ ಮಾತ್ರ ಸೀಮಿತವಾಗಿರುತ್ತೆ. ಅದರಿಂದ ನೀವು ಆ ಒಂದು ಸಾಲವನ್ನು ಬೇರೆ ಪರ್ಪಸ್ಗಳಿಗೆ ನೀವು ತೊಗೊಳೋದಕ್ಕೆ ಆಗೋದಿಲ್ಲ ಅನ್ನೋಂಥ ವಿಚಾರ. ಉದಾಹರಣೆಗೆ, ನೀವು ಮನೆ ಸಾಲವನ್ನು ಪಡ್ಕೊಂಡು ಗಾಡಿಯನ್ನು ತೊಗೊಳಕ್ಕಾಗೋದಿಲ್ಲ. ಅದೇ ರೀತಿ ವೆಹಿಕಲ್ ಲೋನಿಗೆ ಸಾಲವನ್ನು ಅಪ್ಲೈ ಮಾಡಿಬಿಟ್ಟು ಆ ದುಡ್ಡನ್ನು ತೊಗೊಂಡು ಬೇರೆ ಯಾವುದೋ ಒಂದು ನಿಮ್ಮ ಒಂದು ಎಂಟರ್ಟೈನ್ಮೆಂಟ್ ಪರ್ಪಸ್ಗೆ TV, ಫ್ರಿಡ್ಜ್, ವಾಷಿಂಗ್ ಮಿಷಿನ್ ತೊಗೊಳೋದಕ್ಕೆ ಆಗೋದಿಲ್ಲ. ಒಂದೊಂದು ಸಾಲಕ್ಕೂ ತನ್ನದೇ ಆದಂತಹ ಒಂದು ನೀತಿ ನಿಯಮಗಳಿದ್ದಾವೆ, ಅದನ್ನು ರೂಪಿಸಲಾಗಿದೆ ಅನ್ನುವಂಥ ವಿಚಾರ. ಈಗ ಸಾಲವನ್ನು ಯಾಕೆ ಮಾಡಬೇಕು ಅಂತ ತುಂಬ ಜನ ಹೇಳ್ತಾರೆ, ಸಾಲ ಮಾಡೋದು ತಪ್ಪು, ಸಾಲ ಮಾಡೋದ್ರಿಂದ ತುಂಬ ಆರ್ಥಿಕ ಹೊರೆ ಆಗುತ್ತೆ ಅನ್ನುವಂಥ ವಿಚಾರ. ಅದರಲ್ಲಿ ಎರಡನೇ ಮಾತಿಲ್ಲ, ಅದು ನಿಜನೇ. ಆದರೆ ಕೆಲವೊಂದು ಸನ್ನಿವೇಶಗಳಲ್ಲಿ ಸಾಲವೇ ನಿಮಗೆ ಉತ್ತಮವಾದಂಥ ಒಂದು ಆಯಾಮವನ್ನು ಸೃಷ್ಟಿಸುತ್ತೆ, ಉತ್ತಮವಾದಂಥ ಅವಕಾಶವನ್ನು ನಿಮಗೆ ಸೃಷ್ಟಿಸುತ್ತೆ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ. ಆಗರ್ಭ ಶ್ರೀಮಂತರಾಗಿದ್ದೀರಾ ನೀವು ಅಂದರೆ ಸಾಲ ನಿಮಗೆ ಬಹಳ ಉಪಯೋಗಕ್ಕೆ ಬರುತ್ತೆ. ಯಾಕಂದರೆ ಅದು ನಿಮ್ಮ ತೆರಿಗೆಯಲ್ಲಿ ವಿನಾಯಿತಿ ಕೊಡುತ್ತೆ, ಮತ್ತು ನಿಮಗೆ ಉಳಿತಾಯದಲ್ಲೂ ಸಹ ಅದು ಹೆಲ್ಪ್ ಮಾಡುತ್ತೆ ಅನ್ನೋಂಥ ವಿಚಾರ. ಯಾಕೆ ಅಂತಂದರೆ, ನಿಮ್ಮಲ್ಲಿ ಇರುವಂಥ ಆಸ್ತಿಗಳೆಲ್ಲವೂ ಸಹ ಬ್ಯಾಂಕಲ್ಲಿರುತ್ತೆ, ಅದನ್ನು ನೀವು ಪ್ಲೆಡ್ಜ್ ಮಾಡಿರ್ತೀರ. ಅದರ ಮೂಲಕ ನೀವು ನಿಮ್ಮ ಒಂದು ಹಣವನ್ನು ಪಡ್ಕೊಂಡಿರ್ತೀರ, ಸಾಲವಾಗಿ ಪಡ್ಕೊಂಡಿರ್ತೀರ. ಆ ಪಡೆದಂಥ ಸಾಲವನ್ನು ಉತ್ಪಾದಕತೆ ಹೆಚ್ಚಿಸುವಂತಹ ಒಂದು ಹಣಕಾಸಿನ ಯಂತ್ರಗಳಲ್ಲೋ ಅಥವಾ ಹಣಕಾಸಿನ ವಿಷಯದಲ್ಲೋ ತೊಡಗಿಸ್ಕೊಂಡಿದ್ರೆ ನಿಮಗೆ ಆ ಸಾಲ ದೊಡ್ಡ ಹೊರೆ ಆಗೋದಿಲ್ಲ ಅನ್ನುವಂಥ ವಿಚಾರ. ಅಂದರೆ ತಕ್ಕ ಮಟ್ಟಿಗೆ ಆ ಸಾಲವನ್ನು ಸಹ ನಿಮ್ಮ ನಿಯಂತ್ರಣದಲ್ಲಿಡಬೇಕು. ಅದಕ್ಕೆ ನಾನು ಗುಡ್ ಡೆಟ್, ಬ್ಯಾಡ್ ಡೆಟ್ ಬಗ್ಗೆ ಈ ಹಿಂದೆ ಒಂದು ವಿಡಿಯೋದಲ್ಲಿ ಮಾತಾಡಿದ್ದೀನಿ. ಒಳ್ಳೆ ಸಾಲ ಮತ್ತು ಕೆಟ್ಟ ಸಾಲ ಯಾಕೆ ಏನು ಅನ್ನೋದ್ರ ಬಗ್ಗೆ ಅದರಲ್ಲಿ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಇನ್ನೊಂದು ವಿಷಯ ಏನು ಅಂತಂದರೆ, ಈಗ ಸಾಲ ನೀವು ಮಾಡ್ತೀರಾ ಅಂದರೆ ಉತ್ಪಾದಕತೆ ಹೆಚ್ಚಾಗಿರುವಂತಹ ಒಂದು ಫಿನಾನ್ಷಿಯಲ್ ಅಸೆಟ್ಸನ್ನು ಹೇಗೆ ತೊಗೊಂಬರಬೇಕು ಅಂತಂದರೆ, ಅದು ಸಹ ನಿಮಗೆ ಕಾಲಕ್ಕೆ ತಕ್ಕಂತೆ, ಸನ್ನಿವೇಶಕ್ಕೆ ತಕ್ಕಂತೆ ಅದರ ಬೆಲೆ ಮತ್ತು ಮೌಲ್ಯದಲ್ಲಿ ಬದಲಾವಣೆ ಆಗಿರುತ್ತೆ ಅನ್ನೋಂಥ ವಿಚಾರ. ಈ ಉದಾಹರಣೆಗೆ ಹೇಳ್ಬೇಕಂದ್ರೆ, ನೀವು ರಿಯಲ್ ಎಸ್ಟೇಟಲ್ಲಿ ಈ ಸಾಲವನ್ನು ಮಾಡಿರ್ತೀರ, ಮನೆ ಖರೀದಿ ಮಾಡ್ತೀರಾ. ಕಾರಣಾಂತರಗಳಿಂದ ಆ ಮನೆಯ ಒಂದು ವ್ಯಾಲ್ಯೂ ಏನಿದೆ ಅಧಿಕ ಆಗುವಂಥ ಸಾಧ್ಯತೆಗಳಿರುತ್ತೆ. ಒಂದು ತಿಂಗಳ ನಂತರದಲ್ಲಿ ಸರ್ಕಾರ ಬಂದ್ಬಿಟ್ಟು ಒಂದು ಏರ್ಪೋರ್ಟ್ ಮಾಡ್ತಾ ಇದ್ದೀವಿ, ಅಥವಾ ಒಂದು SEZ ಸ್ಪೆಷಲ್ ಎಕನಾಮಿಕ್ ಝೋನಲ್ಲಿ ಅನೌನ್ಸ್ ಮಾಡಿರ್ಬೋದು ಆ ಏರಿಯಾದಲ್ಲಿ. ಆವಾಗ ಆ ಒಂದು ಸೈಟಿನ ಬೆಲೆ ಅಥವಾ ಮನೆಯ ಒಂದು ಬೆಲೆ ಏನಿದೆ, ಅದರ ವ್ಯಾಲ್ಯೂಯೇಷನ್ ಏನಿದೆ ಜಾಸ್ತಿ ಆಗುತ್ತೆ. ಆ ಜಾಸ್ತಿ ಆದಾಗ ನಿಮಗೆ ಒಂದು ಡಿಫರೆನ್ಸ್ ಅಮೌಂಟ್ ಸಿಗುತ್ತೆ. ಹಾಕಿದಂಥ ಬಂಡವಾಳಕ್ಕಿಂತ ಈಗಿರುವಂಥ ವ್ಯಾಲ್ಯೂಯೇಷನ್ ಜಾಸ್ತಿ ಆಗಿರೋದ್ರಿಂದ ನಿಮಗೆ ಹಣ ಹೆಚ್ಚಾಗಿ ಸಿಗುತ್ತೆ. ಅವಕಾಶಗಳನ್ನು ಯಾಕೆ ಮಿಸ್ ಮಾಡ್ಕೊಬೇಕು, ಈ ಅಲ್ಪಾವಧಿಯ ಲಾಭವನ್ನು ತೊಗೊಬೋದು ಅನ್ನುವಂಥ ನಿಟ್ಟಿನಲ್ಲಿ ನೀವು ಅದನ್ನು ಮಾರ್ಬಿಟ್ಟು ಸಾಲವನ್ನು ತೀರಿಸೋದಕ್ಕೆ ಕೆಲವು ಬಾರಿ ಮುಂದಾಗ್ಬೋದು. ಕೆಲವೊಂದು ಬ್ಯಾಂಕ್ಗಳು ರೆಸ್ಟ್ರಿಕ್ಷನ್ಸ್ಗಳಿಟ್ಟಿರ್ತಾರೆ ಸಾಲಕ್ಕೆ. ಅಂದರೆ ಕಡಿಮೆ ಅಂದರೂ ಇಷ್ಟು ಕಂತಿನವರೆಗೆ ನೀವು ಸಾಲ ಕಟ್ಟಬೇಕು, ಕಂತನ್ನು ಕಟ್ಟಬೇಕು, ಅದರ ನಂತರ ನೀವು ಅಸಲನ್ನು ಕಟ್ಟಬೇಕು ಅನ್ನೋಂಥ ವಿಚಾರಗಳೆಲ್ಲ ಇರುತ್ತೆ. ಆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ನ ನೋಡಿ ನೀವು ಸಾಲವನ್ನು ಮಾಡಿ ಅನ್ನೋದು ಬಹಳ ಮುಖ್ಯವಾದಂಥ ಒಂದು ವಿಷಯ. ಆಮೇಲೆ ಬಿಸ್ನೆಸ್ ಲೋನ್ ಇದೆ, ಪರ್ಸ್ನಲ್ ಲೋನ್ ಇದೆ, ಎಲ್ಲ ಸಹ ಬಗೆಯಾದಂಥ ಸಾಲದಲ್ಲೂ ಸಹ ನೀವು ಇನ್ಸ್ಟೆಂಟ್ ಗ್ರಾಟಿಫಿಕೇಷನ್, ಅಲ್ಪಾವಧಿಯ ಒಂದು ಸಂತೋಷಕ್ಕೋಸ್ಕರ ಸಾಲವನ್ನು ಪಡ್ಕೊತೀರಾ. ದೀರ್ಘಾವಧಿಯಲ್ಲಿ ಆ ಸಾಲದ ಸುಳಿಯಲ್ಲಿ ಸಿಲ್ಕೊಂಡು ಆ ಕಂತನ್ನು ಕಟ್ಕೊತ ಹೋಗ್ತೀರಾ ಅನ್ನೋಂಥ ವಿಚಾರ. ಸೊ ಡಿಲೇಡ್ ಗ್ರಾಟಿಫಿಕೇಷನ್ ಮುಖ್ಯ ಜೀವನದಲ್ಲೇ ಹೊರತು ಇನ್ಸ್ಟೆಂಟ್ ಗ್ರಾಟಿಫಿಕೇಷನ್ ಅಲ್ಲ ಅಂತ ಭಾಳಷ್ಟು ಜನ ಹೂಡಿಕೆದಾರರು ಮತ್ತು ಸೇವಿಂಗ್ಸ್ನ ಪ್ರಮೋಟ್ ಮಾಡೋರು ಹೇಳ್ತಾರೆ. ಅದು ನಿಜವಾದ ಒಂದು ಸಂಗತಿಯೂ ಕೂಡ.
ಮತ್ತು ಇನ್ನೂ ಕೆಲವರ ಒಂದು ವಿಷಯ ಏನು ಅಂದರೆ, ಅಲ್ಪಾವಧಿಯಲ್ಲಿ ನಾನು ಅಲ್ಪಕಾಲಿಕ ಸುಖಕ್ಕೋಸ್ಕರ ನಾವು ಬದುಕದೇ ಜೀವನ ತಾನೇ, ದೀರ್ಘಕಾಲದಲ್ಲಿ ನಾನು ಇರ್ತೀನೋ ಇಲ್ವೋ ಅನ್ನೋಂಥ ವಾದ ವಿವಾದವನ್ನು ಮಾಡೋರು ಸಹ ಇದ್ದಾರೆ. ಅದನ್ನು ಸಹ ನಾವು ಅಲ್ಲಗಳೆಯಲಾಗೋದಿಲ್ಲ. ಅದರಿಂದ ಉತ್ಪಾದಕತೆ ಹೆಚ್ಚಿಸುವಂಥ ಪ್ರಕ್ರಿಯೆಯಲ್ಲಿ ನೀವು ಸಾಲ ಪಡ್ಕೊಳ್ಳೋದು ದೊಡ್ಡ ಒಂದು ಪಾತ್ರ ಆಗುತ್ತೆ. ದೊಗ್ಲಾಪನ ಅಂತ ಒಂದು ಪುಸ್ತಕ ಇದೆ. ಅದರಲ್ಲಿ ಅಶ್ವಿನ್ ಗ್ರೋವರ್, ಭಾರತ್ ಪೇನ ಫೌಂಡರ್ ಬರೆದಿರುವಂಥ ಒಂದು ಪುಸ್ತಕ ಅದು. ಅದರಲ್ಲಿ ಅವ್ರು ಹೇಳ್ತಾರೆ, ಒಂದು IPO ಪ್ರಕ್ರಿಯೆ ಶುರುವಾದಾಗ, ಶೇರ್ ಮಾರ್ಕೆಟಲ್ಲಿ ಹಣವನ್ನು ಹಾಕಬೇಕು ಅಂದಾಗ ಬ್ಯಾಂಕಿಂದ ಅವರು ಸಾಲವನ್ನು ಪಡ್ಕೊಳ್ಳೋದಕ್ಕೆ ಮುಂದಾಗ್ತಾರೆ. ಆ ಸಾಲ ಮಂಜೂರಾತಿ ಆಗೋದಿಲ್ಲ, IPO ಪ್ರಕ್ರಿಯೆಯಲ್ಲಿ ಅವರು ಭಾಗವಹಿಸಲಿಕ್ಕೆ ಆಗೋದಿಲ್ಲ. ಅದನ್ನು ಬಹಳ ಬೇಸತ್ತು, ಬಹಳ ಬೈಗುಳೆಲ್ಲ ಬೈತಾರೆ ಬ್ಯಾಂಕಲ್ಲಿರೋ ಕಸ್ಟಮರ್ ಸರ್ವಿಸ್ನಲ್ಲಿರೋ ವ್ಯಕ್ತಿಗೆ. ಯಾಕಂದರೆ ಅದರಲ್ಲಿ ಲಾಭ ಹೆಚ್ಚಾಗಿ ಸಿಗ್ತಿತ್ತು. IPO ಪ್ರಕ್ರಿಯೆಯಿಂದ ಶೇರ್ ಮಾರ್ಕೆಟಲ್ಲಿ ಆ ಶೇರುಗಳ ಬೆಲೆ ಗಗನ ಕುಸುಮಕ್ಕೆ ಏರತ್ತಿದ್ದರಿಂದ ಇವರಿಗೆ ಲಾಭ ಹೆಚ್ಚಾಗಿರ್ತಿತ್ತು. ಆ ಲಾಭವನ್ನು ದ್ವಿಗುಣಪಡಿಸೋದಕ್ಕೆ 4 ಪಟ್ಟು 5 ಪಟ್ಟು ಮಾಡೋದಕ್ಕೆ ಅದಕ್ಕೆ ಅವಕಾಶ ಕಳೆದೋಯ್ತಲ್ಲ ಅನ್ನುವಂಥ ಬೇಸರದಲ್ಲಿ ಅವ್ರು ಹೇಳ್ತಾರೆ ಅನ್ನೋಂಥ ವಿಚಾರ. ಆ ರೀತಿಯಾದಂಥ ನಿರ್ಣಯಗಳನ್ನು, ಆ ರೀತಿಯಾದಂಥ ರಿಸ್ಕ್ಗಳನ್ನು ನೀವು ನಾನು ತಗೊಳ್ಳೋದಕ್ಕೆ ಆಗಲ್ಲ ಅಂತ ಹೇಳ್ತಾ, ತಪ್ಪದೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ನಮ್ಮ ಒಂದು ಚಾನಲ್ನ ತಪ್ಪದೆ ನೀವು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಗಳ ಮೂಲಕ ತಿಳಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ಧನ್ಯವಾದಗಳು. ನಿಮ್ಮ ಸಂದೇಶ. ಮತ್ತು ಇನ್ನೊಂದು ವಿಚಾರ ಕಳೆದ ಹೇಳೋದು, ನಾನು ಯಾವುದೇ ರೀತಿ ಸೆಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಅಲ್ಲ. ನಿಮ್ಮ ನೆರೆಯ ಪಕ್ಕದಲ್ಲಿರುವಂತಹ ಸೆಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಫೈನಾನ್ಷಿಯಲ್ ಅಡ್ವೈಸರ್ ಹತ್ರ ನೀವು ಕನ್ಸಲ್ಟ್ ಮಾಡಿ ಹೂಡಿಕೆ ಸಾಲಕ್ಕೆ ಕುರಿತಾದಂಥ ನಿರ್ಣಯಗಳನ್ನು ತಗೊಳ್ಳಿ ಅಂತ ಹೇಳ್ತಾ ಭೇಟಿ ಮಾಡ್ತೀನಿ. ಧನ್ಯವಾದಗಳು.